ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರಿಯರೇ, ಹೇಗಿದ್ದೀರಾ? ನಾನು ನಿಮ್ಮ ಅಬು ರಾಜೀಸ್ ಸೌನೂರು. ಒಂದು ವೇಳೆ ಮರಣಕ್ಕೆ ಯಾವುದಾದರೂ ಔಷಧಿ ಇರುತ್ತಿದ್ದರೆ ಅದು ಖಂಡಿತವಾಗಿಯೂ ಈ ಎಲೆಯಾಗಿರುತ್ತಿತ್ತು ಎಂದು ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಳಿಸಿಕೊಟ್ಟ ಈ ಎಲೆಯನ್ನು ನೀರಿನಲ್ಲಿ ಹಾಕಿ ಕುಡಿದರೆ 100 ಕಾಯಿಲೆಗಳಿಗೆ ಪರಿಹಾರ, ಉಪಶಮನ ಸಿಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಮುಖ್ಯ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ಲೈಫ್ನಲ್ಲಿ ಖಂಡಿತ ಒಂದಲ್ಲ ಒಂದು ದಿನ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಯಾಕಂದರೆ ಇವತ್ತು ನಾನು ಮಾನವ ಕುಲದ ಮಾರ್ಗದರ್ಶಕರು, ಕಾರುಣ್ಯದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಕಲಿಸಿಕೊಟ್ಟ ಒಂದು ಅದ್ಭುತ ನೈಸರ್ಗಿಕ ರಹಸ್ಯದ ಬಗ್ಗೆ ಹೇಳಲಿದ್ದೇನೆ. ಈ ಒಂದು ಪುಟ್ಟ ವಿಡಿಯೋದಲ್ಲಿ ನಾವು ಏನೆಲ್ಲ ತಿಳಿಯಲಿದ್ದೇವೆ ಗೊತ್ತಾ? ಮೊದಲನೇದಾಗಿ ಪ್ರವಾದಿಯವರು ಸೂಚಿಸಿದ ಆ ಒಂದು ರಹಸ್ಯದ ಎಲೆಯಿಂದ ನಮಗೆ ಸಿಗುವ ಅದ್ಭುತ ಗುಣಗಳು ಮತ್ತು ಉಪಕಾರಗಳು ಏನು. ಎರಡನೇದಾಗಿ ಈ ಎಲೆಯನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸುವುದು ಹೇಗೆ. ಇವತ್ತಿನ ದುರಂತ ಕಾಲದಲ್ಲಿ ನಾವು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಗಮನಿಸಬೇಕಾದ ಪ್ರಮುಖ ಕಾರ್ಯಗಳು ಯಾವುವು ಮತ್ತು ಅಷ್ಟೊಂದು ಮ್ಯಾಜಿಕಲ್ ಆಗಿರುವ ಆ ಎಲೆ ಯಾವುದು, ಅದು ನಮಗೆ ಎಲ್ಲಿ ಸಿಗುತ್ತದೆ, ಇಷ್ಟು ವಿಷಯಗಳನ್ನು ಇವತ್ತು ಸವಿಸ್ತಾರವಾಗಿ A to Z ಬಿಡಿಸಿ ಹೇಳ್ತೀನಿ. ಈ ಎಲೆ ಯಾವುದಪ್ಪ ಅನ್ನುವ ಕುತೂಹಲ ನಿಮಗಿದ್ದರೆ ಕೇಳಿ ಹೇಳ್ತೀನಿ. ಸರಿ, ಆ ಎಲೆ ಯಾವುದು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮುನ್ನ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ಹತ್ರ ಇವತ್ತು ದುಡ್ಡಿರಬಹುದು, ಆಸ್ತಿ ಇರಬಹುದು, ದೊಡ್ಡ ಮನೆ ಇರಬಹುದು, ಆದರೆ ಕೈಯಲ್ಲಿ ಆರೋಗ್ಯ ಅನ್ನುವ ಭಾಗ್ಯ ಇಲ್ಲದಿದ್ದರೆ ಇದ್ಯಾವುದಕ್ಕೂ ಬೆಲೆ ಇಲ್ಲವಲ್ವಾ? ನಾನು ನಿಮಗೆ ಇವತ್ತು ಒಂದು ಕಹಿ ಸತ್ಯವನ್ನು ಹೇಳ್ತೀನಿ, ಕೇಳಿ. ಇವತ್ತು ನಾವೆಲ್ಲ ಆರೋಗ್ಯವಾಗಿ ಓಡಾಡಿಕೊಂಡಿರುವಾಗ, ದುಡಿಯುತ್ತಿರುವಾಗ ನಮ್ಮ ಜೊತೆ ನೂರಾರು ಜನ ಇರ್ತಾರೆ. ಆದರೆ ಒಮ್ಮೆ ಯೋಚನೆ ಮಾಡಿ, ನಾಳೆ ನಮಗೆ ಏನಾದರೂ ದೊಡ್ಡ ಕಾಯಿಲೆ ಬಂದು ನಾವು ಹಾಸಿಗೆ ಹಿಡಿದು ಬಿದ್ದರೆ ಏನಾಗಬಹುದು? ನಾವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೇವೋ ಅದೇ ನಮ್ಮವರು ನಮ್ಮಿಂದ ದೂರ ಸರಿಯೋಕ್ಕೆ ಶುರು ಮಾಡ್ತಾರೆ. ಇವತ್ತಿನ ದುರಂತ ಪ್ರಪಂಚ ಹೇಗಿದೆ ಅಂದರೆ, ಹೊರಗಡೆ ತೋರಿಸಿಕೊಳ್ಳದಿದ್ದರೂ ಒಳಗೊಳಗೆ ಅಯ್ಯೋ ಇವರಿಂದ ನಮಗೆ ಕಾಟ ತಪ್ಪಿದರೆ ಸಾಕಪ್ಪ, ಇವರು ಬೇಗ ಮರಣ ಹೊಂದಿದರೆ ಸಾಕು ಅಂತ ಅಂದುಕೊಳ್ಳುವ ಜನರೇ ಜಾಸ್ತಿ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ನಾವು ಲೈಫ್ನಲ್ಲಿ ಯಾರಿಗೂ ಭಾರ ಆಗಬಾರದು, ಯಾರಿಗೂ ಬೋರ್ ಅನಿಸಬಾರದು. ಅಂದರೆ ನಮ್ಮ ಆರೋಗ್ಯವನ್ನು ನಾವೇ ಇಂದಿನಿಂದಲೇ ಕಾಪಾಡಿಕೊಳ್ಳಬೇಕು. ಅದಕ್ಕೆ ಮಾಡಬೇಕಾದ ಕ್ರಮಗಳು ಏನಪ್ಪ ಅಂದರೆ, ನಮ್ಮ ಕೆಟ್ಟ ಆಹಾರ ಪದ್ಧತಿಯನ್ನು ಹಿಂದೆ ಕೈಬಿಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತೋರಿಸಿಕೊಟ್ಟ ಸುನ್ನತ್ ಮತ್ತು ಕುರ್ಆನ್ ಆಧಾರಿತ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಬೇಕು. ಈಗ ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ಆ ಎಲೆಯ ಅದ್ಭುತ ಗುಣಗಳು ಮತ್ತು ಅದರಿಂದ ನಮ್ಮ ಶರೀರಕ್ಕೆ ಸಿಗುವ ಉಪಕಾರಗಳು ಏನು ಅಂತ 1 by 1 ನೋಡೋಣ. ಒಂದನೆಯದು ನಮ್ಮ ಹೊಟ್ಟೆಯ ಸಮಸ್ಯೆ ಮತ್ತು ಪೈಲ್ಸ್ ಮುಕ್ತಿ. ಇವತ್ತು ನಮಗೆ ಬರುವ ಅರ್ಧಕ್ಕಿಂತ ಹೆಚ್ಚು ರೋಗಗಳಿಗೆ ಕಾರಣ ನಮ್ಮ ಹೊಟ್ಟೆ ಪಾಸ್ ಇಲ್ಲದಿರುವುದು. ಮಲಬದ್ಧತೆ ಇರುವವರಿಗೆ ಮತ್ತು ಪೈಲ್ಸ್ ಕಾಯಿಲೆಯಿಂದ ನರಳುತ್ತಿರುವವರಿಗೆ ಈ ಎಲೆ ಒಂದು ಸೂಪರ್ ಮೆಡಿಸಿನ್. ಇದು ಹೊಟ್ಟೆಯನ್ನು ಕಂಪ್ಲೀಟ್ ಕ್ಲೀನ್ ಮಾಡುತ್ತೆ. ಮತ್ತೊಂದು, ಹೃದಯಕ್ಕೆ ವಜ್ರದಂಥ ಶಕ್ತಿ. ಇದು ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯ, ಹೃದಯಕ್ಕೆ ಭರ್ಜರಿ ಬಲ ಕೊಡುತ್ತೆ. ಊತ ಮತ್ತು ಮೈಕೈ ನೋವು, ಶರೀರ ಬೇರೆ ಬೇರೆ ಭಾಗಗಳಲ್ಲಿ ನೀರು ತುಂಬಿಕೊಂಡು ಊತ ಬರುವುದು, ತೀವ್ರವಾದ ಸೊಂಟ ನೋವು ಮತ್ತು ಕೀಲು ನೋವುಗಳನ್ನು ಇದು ಮ್ಯಾಜಿಕ್ ಥರ ಕಡಿಮೆ ಮಾಡುತ್ತೆ. ಜಂತುಹುಳು ಮತ್ತು ರಕ್ತ ಶುದ್ಧೀಕರಣ. ಹೊಟ್ಟೆಯಲ್ಲಿರುವ ಕೆಟ್ಟ ಕ್ರಿಮಿಗಳು, ಮಕ್ಕಳ ಹೊಟ್ಟೆಯಲ್ಲಿರುವ ಜಂತುಹುಳುಗಳನ್ನು ಹೊರಹಾಕಲು ಮತ್ತು ನಮ್ಮ ರಕ್ತದಲ್ಲಿರುವ ಕಲ್ಮಶಗಳ ಕ್ಲೀನ್ ಮಾಡಿ ಬ್ಲಡ್ ಮಾಡೋಕ್ಕೆ ಇದು ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ. ಚರ್ಮದ ಕಾಯಿಲೆಗಳಿಗೆ ಗುಡ್ ಬೈ, ಕಜ್ಜಿ, ತುರಿಕೆ, ಕರಡಿ ಥರ ಇರುವ ಸ್ಕಿನ್ ಪ್ರಾಬ್ಲಮ್ ಇರುವವರಿಗೆ ಇದು ತುಂಬ ಉಪಯೋಗ ಆಗ್ತದೆ. ಪಿತ್ತ, ಕಫ, ವಾತ ನಿವಾರಕ
ಅದೇ ರೀತಿ ಇಸ್ಲಾಮಿಕ್ ಮೆಡಿಸಿನ್ ಪ್ರಕಾರ ನಮ್ಮ ಶರೀರದಲ್ಲಿರುವ ವಾತ ಪಿತ್ತ ಮತ್ತು ಕಫ ದೋಷಗಳ ಬ್ಯಾಲೆನ್ಸ್ ಮಾಡೋಕೆ ಇದು ಬೆಸ್ಟ್ ಮದ್ದು. ಸ್ನೇಹಿತರೆ, ನಾವು ಹೇಳುತ್ತಿರುವ ಈ ವಿಷಯಕ್ಕೆ ಸ್ವತಃ ಹದೀಸ್ನ ಭದ್ರವಾದ ಸಾಕ್ಷಿ ಇದೆ. ಇಸ್ಲಾಮಿಕ್ ಇತಿಹಾಸದಲ್ಲಿ ಒಂದು ಸುಂದರವಾದ ಘಟನೆ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಪ್ತರಾದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಪತ್ನಿ ಅಸ್ಮಾ ರಲಿಯಲ್ಲಾಹು ಅನ್ಹರಿಗೆ ಒಮ್ಮೆ ತೀವ್ರವಾದ ಹೊಟ್ಟೆ ನೋವು ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದೇ ಎಲೆಯನ್ನು ಮದ್ದಾಗಿ ಬಳಸಲು ಹೇಳಿದ್ರು. ಅದನ್ನ ಬಳಸಿದ ಮೇಲೆ ಅವರಿಗೆ ಲೈಫ್ ಲಾಂಗ್ ಎಂದಿಗೂ ಹೊಟ್ಟೆ ನೋವು ಬರಲೇ ಇಲ್ಲ. ಇದಕ್ಕೆ ಸಂಬಂಧಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರವಾದ ಒಂದು ಹದೀಸ್ ಇಲ್ಲಿದೆ, ಕೇಳಿ. ಅನ್ ಅಸ್ಮಾ ಬಿಂತ್ ರಲಿಯಲ್ಲಾಹು ಅನ್ಹು ಅನ್ನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಲಹಾ ಬಿಮಾದಾ تستمشي قالت بالشبرم قال حار جار قالت بالسرى ಅಂತ ಒಂದು ಹದೀಸ್ ಇದೆ. فقال النبي صلى الله عليه وسلم لو أن شيئا كان فيه شفاء من الموت لكان السنا ಎಂದು ಹದೀಸ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಒಂದು ವೇಳೆ ಮರಣಕ್ಕೆ ಯಾವುದಾದರೂ ಔಷಧಿ ಇರುತ್ತಿದ್ದರೆ ಅದು ಖಂಡಿತವಾಗಿ ಈ ಎಲೆಯಾಗಿರುತ್ತಿತ್ತು. ತಿರ್ಮಿದಿ ಹದೀಸ್. ಯೋಚನೆ ಮಾಡಿ, ಅಲ್ಲಾಹನ ರಸೂಲರು ಯಾವ ಎಲೆಯನ್ನ ಮರಣಕ್ಕೆ ಹೋಲಿಸಿ ಮಾತನಾಡಿದ್ದಾರೋ ಅದರಲ್ಲಿ ಎಷ್ಟು ದೊಡ್ಡ ಶಕ್ತಿ ಇರಬೇಡ. ಹಾಗಿದ್ರೆ ಇಷ್ಟೊತ್ತು ನಾನು ಹೇಳ್ತಾ ಇದ್ದ ಆ ಪವಾಡ ಎಲೆ ಯಾವುದಪ್ಪ ಅಂದ್ರೆ ಅದುವೇ ಹದೀಸಿನಲ್ಲಿ ಉಲ್ಲೇಖವಾಗಿರುವ, ಇವತ್ತು ಜಗತ್ತಿನಾದ್ಯಂತ ಆಯುರ್ವೇದ ಅಂಗಡಿಗಳಲ್ಲಿ ಸಿಗುವ ಸನಾ ಮಕ್ಕಿ ಅಥವಾ ಸೆನಾ ಎಲೆ. ಈ ಎಲೆ ಇದು ಹೆಚ್ಚಾಗಿ ಮಕ್ಕಾ ಮತ್ತು ಸೌದಿ ಅರೇಬಿಯಾದ ಭಾಗದಲ್ಲಿ ಬೆಳೆದಿರುವುದರಿಂದ ಇದಕ್ಕೆ ಮಕ್ಕಾ ಎಂಬ ಹೆಸರು, ಸನಾ ಮಕ್ಕಿ ಅಂತಾರೆ. ನಮ್ಮ ಊರುಗಳ ನಾಟಿ ವೈದ್ಯರ ಅಂಗಡಿಗಳಲ್ಲೂ ಇದು ಈಸಿಯಾಗಿ ಸಿಗುತ್ತೆ ಈ ಎಲೆ. ಇದನ್ನ ಬಳಸುವ ಮತ್ತು ಮದ್ದು ಮಾಡುವ ಸಿಂಪಲ್ ವಿಧಾನ ಇಲ್ಲಿದೆ. ಮೊದಲು 2 ಸನಾ ಮಕ್ಕಿ ಎಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸಾಫ್ ಮಾಡಿಕೊಳ್ಳಿ. ಆಮೇಲೆ 2 ಗ್ಲಾಸ್ ನೀರು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಈ ಎಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ. ಆ ನೀರು ಕುದ್ದು 2 ಗ್ಲಾಸ್ನಿಂದ 1 ಗ್ಲಾಸ್ ಆಗುವ ತನಕ, ಅರ್ಧದಷ್ಟು ಇಂಗುವ ತನಕ ಚೆನ್ನಾಗಿ ಕಾಯಿಸಬೇಕು. ರಾತ್ರಿ ಊಟ ಆದ ಅರ್ಧ ಗಂಟೆ ನಂತರ ಮಲಗೋಕೆ ಮುನ್ನ ಈ ಉಗುರು ಬೆಚ್ಚಿನ ನೀರನ್ನು ಕುಡಿದು ಮಲಗಬೇಕು. ಬೆಳಿಗ್ಗೆ ಏಳುವಾಗ ನಿಮ್ಮ ಹೊಟ್ಟೆ ಮತ್ತು ಇಡೀ ಶರೀರ ಮಸ್ತ್ ಫ್ರೀ ಆಗಿರುತ್ತೆ. ನಾವು ಗಮನಿಸಬೇಕಾದ ಪ್ರಮುಖ ಎಚ್ಚರಿಕೆ ಯಾವುದೆಂದರೆ, ಯಾವುದೇ ವಸ್ತು ಆದರೂ ಲಿಮಿಟ್ ಆಗಿ ಬಳಸಬೇಕು ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಇವತ್ತಿನ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಈ ನೀರನ್ನು ಪ್ರತಿದಿನ ಕುಡಿಯೋಕೆ ಹೋಗಬೇಡಿ. ವಾರದಲ್ಲಿ ಕೇವಲ 1 ಅಥವಾ 3 ದಿನಗಳು ಮಾತ್ರ ಬಳಸಿ. ಅತಿಯಾದರೆ ಅಮೃತವು ವಿಷ ಅನ್ನುವುದು ನೆನಪಿರಲಿ. ಜೊತೆಗೆ ದೊಡ್ಡ ಕಾಯಿಲೆಗಳಿದ್ದಾಗ ವೈದ್ಯರ ಹತ್ತಿರ ಚಿಕಿತ್ಸೆ ಪಡೆಯುವುದು ಕೂಡ ಅಷ್ಟೇ ಮುಖ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟ ಇಂತಹ ಚಿಕ್ಕ ವಿಷಯದಲ್ಲೇ ನಮ್ಮ ಆರೋಗ್ಯದ ದೊಡ್ಡ ರಹಸ್ಯ ಅಡಗಿದೆ. ಅಲ್ಲಾಹನು ನಮ್ಮೆಲ್ಲರ ಆ ರೋಗವನ್ನು ವಾಸಿ ಮಾಡಲಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಆದ ಇಸ್ಲಾಮಿಕ್ ಆರೋಗ್ಯ ಮತ್ತು ಇತಿಹಾಸದ ವಿಷಯಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಮಾಡಿ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ತೌಫೀಕ್ ನೀಡಲಿ. ಇನ್ಶಾ ಅಲ್ಲಾಹ್ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.